ಮಾನ್ಯ ಉಪನಿರ್ದೇಶಕರು ಆಡಳಿತ ಅವರ ಜೊತೆಗೆ ಮಾನ್ಯ ಉಪನಿರ್ದೇಶಕರು ಅಭಿವೃದ್ಧಿ ನೋಡಲ್ ಅಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹಿರಿಯ ಉಪನ್ಯಾಸಕರು ಶ್ರೀಮತಿ ಪ್ರಮೋದಿನಿ ಬೊಳಲ್ಮಟ್ಟಿ ಮೇಡಮ್ ಅವರು ಎಲ್ಲರ ಸಮಕ್ಷಮದೊಳಗೆ ವೃತ್ತಿ ಮಾರ್ಗದರ್ಶನ ಕೈಪಿಡಿಯ ಅನಾವರಣಗೊಳ್ತಿದೆ, ಬಿಡುಗಡೆ ಆಗ್ತಿದೆ. ಬಿಡುಗಡೆ ಮಾಡ್ತಾ ಇರುವಂತ ಮಾನ್ಯ ಸಾಹೇಬರಿಗೆ ಜೊತೆಗೆ ಸಹಕರಿಸ್ತಾ ಇರುವಂತ ಎಲ್ಲರಿಗೆ ಅನಂತ ಅನಂತ ಅಭಿವಂದನೆಗಳನ್ನು ಸಲ್ಲಿಸ್ತಾರೆ. ಶ್ರೀ ಅಜಿತ್ ಮನ್ನಿಕೇರಿ ಸರ್, ಮಾನ್ಯ ಉಪನಿರ್ದೇಶಕ ಸಾಹೇಬರ ಒಂದು ನಿಮಿಷ ಸಾಹೇಬರ ಅವಕಾಶ ಇದೆ ಸರ್. ಮಾರ್ಗದರ್ಶನ ವೃತ್ತಿ ಮಾರ್ಗದರ್ಶನ ಕೈಬಿಟ್ಟು ಶಿಕ್ಷಣ ಮತ್ತು ಅಭಿವೃದ್ಧಿ ಸಂಸ್ಥೆ, ನಮ್ಮ ಬಿಇಒ ಕಚೇರಿ ಜೊತೆಗೆ SVM ವಿದ್ಯಾಸಂಸ್ಥೆ ಎಲ್ಲ ಸೇರಿಕೊಂಡು ಭಾಷಾ ಸರ್ ಅವರ ನೇತೃತ್ವದಲ್ಲಿ ಈ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಎಲ್ಲರಿಗೂ ಬೇರೆ ಬೇರೆ ಎಲ್ಲ ಸ್ಟಾಲ್ ಹಾಕಿ ಮೇಳಗಳನ್ನು ಮಾಡಿ ಎಲ್ಲ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಹಿರೇಮಠ ಸರ್ ಕಡೆಯಿಂದ ಎಲ್ಲರಿಗೂ ಬೇರೆ ಬೇರೆ ಕೌಶಲ್ಯಗಳ ಕುರಿತು ಮಾತನಾಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು, ಈ ವೇದಿಕೆಯನ್ನು ಬಹಳ ಕಲಿಸಿಕೊಟ್ಟಿದೆ. ವೇದಿಕೆಯಿಂದ ತಾವು ಕಲಿಸಿಕೊಂಡಿದ್ದೀರಿ. ಸಮಯ ಸಂದರ್ಭ ಬಂದಾಗ ಅವ್ರು ಹೇಳಿಕೊಟ್ಟಂತ ಸ್ಕಿಲ್ಗಳೆಲ್ಲ ನಿಮ್ಮ ಸಹಾಯಕ್ಕೆ ಬರಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತಾ, ಭಾಷಾ ಸರಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಬಹಳ ಉತ್ತಮ ಕೆಲಸ, ಉತ್ತಮ ಪ್ರಯತ್ನ ಅಂತ ಅವ್ರಿಗೂ ಕೂಡ ಅಭಿನಂದನೆ ಮಾಡ್ತಾ, ಲೈಟಿನ ಸಮಸ್ತ ಸಿಬ್ಬಂದಿಯನ್ನು ಅಭಿನಂದಿಸ್ತಾ, ಮುದ್ದು ಮಕ್ಕಳಿಗೆ ಒಂದೇ ವಿಷಯ, ತಾವು ಬಹಳಷ್ಟು ಸಾಮರ್ಥ್ಯಗಳನ್ನು ಬದುಕಿನಲ್ಲಿ ಹೇಗೆ ಯಾವ ಸನ್ನಿವೇಶನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ನಿಮ್ಮ ಗುರುಗಳು, ನಿಮ್ಮ ತಾಯಿ, ನಿಮ್ಮ ತಂದೆ, ನಿಮ್ಮ ಮಿತ್ರರು, ನಿಮ್ಮ ಸಮಾಜ ನಿಮಗೆಲ್ಲ ಬಹಳ ದೊಡ್ಡ ಹೆಲ್ಪ್ ಮಾಡ್ತದೆ, ಹೇಳಿಕೊಡ್ತದೆ. ಆ ಸಂದರ್ಭ ಸಮಯ ನಿರ್ವಹಿಸಲಿಕ್ಕೆ ಏನು ಒಂದು ಕೌಶಲ್ಯ ಬೇಕು, ಆ ಕೌಶಲ್ಯವನ್ನು ಹೇಳಿಕೊಡ್ಲಿಕ್ಕೆ ಪ್ರತಿ ಪ್ರೌಢಶಾಲೆಯಲ್ಲಿ ವೃತ್ತಿ ಮಾರ್ಗದರ್ಶನ ಕೇಂದ್ರಗಳು ಇರಬೇಕು. ಆ ಮೂಲಕ ವೃತ್ತಿ ಮಾರ್ಗದರ್ಶನ ಆಗಬೇಕು. ನೀವು ಬೇಗ ಶಿಕ್ಷಣ ಮುಗಿದ ತಕ್ಷಣ ವೃತ್ತಿಗೆ ಬರಬೇಕು, ಉದ್ಯೋಗಕ್ಕೆ ಬರ್ಬೇಕಂತ ಹೇಳಿ ಬಹಳ ಆಸೆ ಇಟ್ಕೊಂಡು ಶಾಲಾ ಶಿಕ್ಷಣ ಇಲಾಖೆ ಕೆಲಸ ಮಾಡ್ತಾ ಇದೆ. ಅವೆಲ್ಲ ಮಕ್ಕಳು ಕೇಳಿಸ್ಕೊಂಡಿದ್ದೀರಿ, ಕಲ್ತಿದ್ದೀರಿ. ನನಗೆ ನಮ್ಮೂರಾಗ ಒಬ್ಬ ಗುರುಗಳು ಹೇಳ್ತದೆ, ನಿನಗೊಂದು ಸಾಮರ್ಥ್ಯ ಕಲ್ಕೋಬೇಕಾಗತ್ತೆ ಅಂತ ಹೇಳಿ ಎಲ್ಲ ಲಕ್ಷ ಕೊಡ್ತೀರಿ. ಒಂದ್ ವೇಳೆ ಸಭೆಗೆ ತಡ ಆಗಿ ಬಂದ್ರೆ ಕಡಿಮೆ ಮಾತಾಡೋ ಕೌಶಲ್ಯವನ್ನು ನೀವು ರೂಢಿ ಮಾಡ್ಕೋಬೇಕಂತ ಗುರುಗಳು ಹೇಳ್ಕೊಟ್ಟಿದ್ರು. ಅದನ್ನ ನೆನಪಿಸ್ಕೊಂಡು ಆ ಕೌಶಲ್ಯ ಈಗ ನನಗೆ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಕಡಿಮೆ ಮಾತನಾಡುವ ಕೌಶಲ್ಯ ಕೂಡ ಸಮಯ ಮುಗಿದಾಗ ನಮ್ಮ ಹತ್ರ ಇರಬೇಕಂತ ಆಶಿಸ್ತಾ, ಸಾಕಷ್ಟು ಕಲಿತ, ಸಾಕಷ್ಟು ತಿಳಿತ, ಸಾಕಷ್ಟು ಬದುಕಿನಲ್ಲಿ ಯಶಸ್ವಿಯಂತ ಬರ್ತೇವೆ ಅಂತ ಹೇಳಿ ಎಲ್ಲರಿಗೂ ಶುಭ ಹಾರೈಕೆ ಮಾಡಿ ಈ ವೇದಿಕೆ ನಿಮಗೆ ಬಹಳ ಅರ್ಥವನ್ನು ಕೊಟ್ಟಿದ್ದಕ್ಕೆ ಕಂಪ್ಯೂಟರ್ ಕೌಶಲ್ಯ ಹೆಂಗೆ ಕಲಿಬೇಕು ಏನು ಅನ್ನೋದಿರ್ತ ಅವನು ವಿದ್ಯಾಭ್ಯಾಸದೊಳಗೆ ಅಷ್ಟು ಕಷ್ಟ ಇರ್ತಲ್ಲ. ಏನೋ ಸ್ಕಿಲ್ ಅಂತ ಕೊಡಕ್ಕಾಗಲ್ಲ, ಕೌಶಲ್ಯ ಸಂಪದ ಅಂತ ಐತಿ, ಇನ್ನೊಂದು ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಅವ ಕಂಪ್ಯೂಟರ್ನ ಕಲಿತಾನ. ಆಮೇಲೆ ಬೆಂಗಳೂರಿಗೆ ಹೋಗಿ ಕಂಪ್ನಿ ಸೇರ್ಕೊಳ್ತಾನ. ಅಲ್ಲಿ ಹೋದಾಗ ಏನಾಗುತ್ತೆ ಅಂತಂದ್ರೆ ಅವ ಒಂದ್ ವೇಳೆ ಈ ಮೇಳಕ್ಕೆ ನಾನು ಬಂದಿರ್ತಾ ಇದ್ರ ನಾನು ಯಾವುದೋ ಒಂದು ಟ್ರ್ಯಾಕ್ಟರ್ನ ಡ್ರೈವ್ ಮಾಡಿ ಹೋಗ್ತಿದ್ದೆ, ಆದ್ರೆ ಈ ಮೇಳಕ್ಕೆ ಬಂದ್ರೆ ನಮ್ಗೊಂದು ಉದ್ಯೋಗ ಸಿಕ್ತು ಅಂತ ಹೇಳಿ ಅವನಿಗೆ ಹೇಳ್ಕೊಳ್ಳೋದನ್ನು ಕೂಡ ನಾವಿಲ್ಲಿ ಉಲ್ಲೇಖವನ್ನ ಮಾಡ್ತಾ, ಇಂತಹ ಮೇಳಗಳು ಅದು ನಮ್ಮ ಡೈಟ್ನ ನೇತೃತ್ವದಲ್ಲಿ, ಸಮಗ್ರ ಶಿಕ್ಷಣ ಕರ್ನಾಟಕದ ಸಹಯೋಗದಲ್ಲಿ, ಈ ಶಾಲೆಯ ಸಹಯೋಗದಲ್ಲಿ, ಎಲ್ಲ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಡೆದಿದೆ. ಬಹಳಷ್ಟು ಯಶಸ್ವಿಯಾಗಿ ಇದು ನಡೆದಿದೆ. ಹೆಲ್ತ್ ಕೇರ್ ಬಗ್ಗೆ ಮತ್ತು ನೋಡಿರ್ಬೋದು ನೀವೆಲ್ಲ ಸಣ್ಣ ಸಣ್ಣ ಹಾಸ್ಪಿಟಲ್ಗಳಲ್ಲಿ 10th ಮುಗಿದ ತಕ್ಷಣ ಒಂದು ನರ್ಸಿಂಗ್ ಕೋರ್ಸ್ ಮಾಡ್ತಾರೆ. ಅವರು ತಿಂಗಳ 10,000 15,000 ಅವ್ರು ಬದುಕನ್ನು ಕಟ್ಕೊಳ್ತಾರೆ. ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ. ಒಂದು ಮಾಹಿತಿ ಅಂದ್ರೆ ಅದೊಂದು ಶಕ್ತಿ ಇದ್ದಂಗೆ. ಮಾಹಿತಿ ಇಸ್ ಈಕ್ವಲ್ ಟು ಶಕ್ತಿ.
ಆ ಮಾಹಿತಿಯನ್ನ ಇವತ್ತು ಇಲ್ಲಿ ಒದಗಿಸಲಾಗಿದೆ. ಅದನ್ನ ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡು ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ, ಇನ್ನೂ ಉಜ್ವಲವಾದಂತಹ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳಿವೆ. ಆ ಅವಕಾಶಗಳನ್ನ ತಾವೆಲ್ಲರೂ ಬಳಸ್ಕೊಂಡು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ತೀವಿ, ಜೊತೆಗೆ ತಮ್ಮ ಕುಟುಂಬವನ್ನ ಮತ್ತೆ ಈ ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ಒಯ್ಲಿಕ್ಕೆ ಅದೆಲ್ಲ ಕಾರಣ ಆಗುತ್ತೆ. ಅದಕ್ಕಾಗಿ ನಾವು ಫಸ್ಟ್ ಏನಾಗಬೇಕಂದ್ರೆ 10th ಪಾಸ್ ಆಗಬೇಕು, PUC ಆಗಬೇಕು. ಅದು 10th ಪಾಸ್ ಆದ ನಂತರ PUC ಹೋಗ್ಬೇಕು ಪರವಾಗಿ ಎಲ್ಲ ಸ್ಕಿಲ್ಗಳನ್ನು ಕಲಿಯಕ್ಕೆ ಆಗುತ್ತೆ. PUC ಮಾಡಿದ್ರೆ ಮತ್ತೆ ಮುಂದಿನ ಉದ್ಯೋಗದಲ್ಲಿ ಯಾವ ರೀತಿಯಾಗಿ ಅನಾಲಿಟಿಕಲ್ ಸೈನ್ಸ್, ಬಯೋಕೆಮಿಸ್ಟ್ರಿ, ಬಹಳಷ್ಟು ವಿಷಯಗಳ ಒಂದು ದೊಡ್ಡ ಭಂಡಾರನೇ ಐತಿ. ಬಟ್ ನಮ್ಗೆ ಗೊತ್ತಿರದೇ ಇದ್ದಕ್ಕೆ ನಮ್ಗೆ ಹೋಗಕ್ಕೆ ಸಾಧ್ಯ ಆಗಿದ್ದಿಲ್ಲ. ಇವನ್ ಮೇಳ ಏನೈತಿ, ಆ ಮೇಳ ಯಶಸ್ವಿಯಾಗಿ ತಮ್ಮೆಲ್ಲರನ್ನ ತಲುಪೈತಿ, ತಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಬಾಯ್ಸ್ ನನ್ನ ಕಡೆ ನೋಡಿ ಎಲ್ರು. ಬಾಯ್ಸ್ ಹಾಯ್ ಹಾಯ್. ಸಾಕು, ಇದು ಒಳ್ಳೆ ಕೂಗಾಗಿದ್ರೆ ನಿಮ್ಮ ಬದುಕು ಹಸನಾಗಿರುತ್ತದೆ. ಲಬೋ ಲಬೋ ಆಗಿದ್ರೆ ಮತ್ತೆ ಲಬೋ ಲಬೋನೇ ಆಗುತ್ತೆ ಲೈಫ್. ಹಾಗೆ ಮಾಡ್ಕೋಬೇಡಿ ಎಲ್ರೂ, ಎಲ್ಲರ ಲೈಫ್ ಚೆನ್ನಾಗಾಗಲಿ. ರೈಟ್? ವೇದಿಕೆಯ ಮೇಲೆ ಆಸೀನರಾಗಿರುವ ಈ ದಿನ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರುವ ಸನ್ಮಾನ್ಯ ಶ್ರೀಯುತ ಉದ್ಯೋಗಾಧಿಕಾರಿಗಳಾಗಿರ್ತಕ್ಕಂಥ ಹಿರೇಮಠ್ ಸರ್ ಅವರೇ, ನನ್ನ ಸಹೋದ್ಯೋಗಿಯು ಹಾಗೂ ಜಿಲ್ಲೆಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಆಗಿರ್ತಕ್ಕಂಥ ಗೌರವಾನ್ವಿತ ಮನ್ನಿಕೇರಿಯವರೇ, ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಜಾಸ್ಮಿನ್ ಕಿಲ್ಲೆದಾರ್ ಅವರೇ, ನನ್ನ ಸಹೋದ್ಯೋಗಿಗಳಾದಂತಹ ಕುಂಟಿಯವರೇ, ಒಡೆಯರವರೇ, ಬಳ್ಳೂಲ್ಮಟ್ಟಿಯವರೇ, ಮತ್ತು ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೇ, ಮತ್ತು ಸಂಸ್ಥೆಯ ಮುಖ್ಯ ಶಿಕ್ಷಕರೇ, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರೇ, ಮತ್ತು ಇಲ್ಲಿಯ ನಮ್ಮ ಹುನಗುಂದ ತಾಲೂಕಿನ BRC ಅವರೇ, ಈ ಕಾರ್ಯಕ್ರಮದ ಎದುರು ಕುಳಿತಿರ್ತಕ್ಕಂತಹ ನನ್ನ ಸಂಸ್ಥೆಯ ಎಲ್ಲ ಅಧಿಕಾರಿ ಬಂಧುಗಳೇ, ಎಲ್ಲ ಶಿಕ್ಷಕ ಬಂಧುಗಳೇ, ವಿಶೇಷವಾಗಿ ವಿದ್ಯಾರ್ಥಿಗಳು. ನಾವು ಈ ಕಾರ್ಯಕ್ರಮ ಯಾಕೆ ಮಾಡಿದ್ದೇವೆ ಅನ್ನೋದನ್ನ ನನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಿಮಗೆ ಕುಂಟಿ ಮೇಡಮ್ ಹೇಳಿದ್ರು. ನಾವೆಲ್ಲ ಓದ್ತಾ ಇದ್ದೇವೆ, ಓದಿದ ನಂತರ ಮುಂದೇನು ಅಂತ. ಬಾಯ್ಸ್ ಮತ್ತೆ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಬಾಯ್ಸ್ ಸ್ಕೂಲ್ನಿಂದ ಬಂದಿರೋ ಟೀಚರ್ಸ್ ಸ್ವಲ್ಪ ಮಧ್ಯ ನಿಂದ್ರಿ, ಅವ್ರ ಮಧ್ಯ ನಿಂದ್ರಿ. ನೀವೆಲ್ಲೋ ಸೈಡಲ್ಲಿ ಇದ್ದೀರಾ, ಅದಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ. ನಿಮ್ಮ ಭಯ ಅವ್ರಿಗಿಲ್ಲ ಅಂತ ಆಯ್ತು. ಆ ಸಂಬಂಧಪಟ್ಟ ಶಿಕ್ಷಕರು ಅಲ್ಲಿ ಮಧ್ಯದಲ್ಲಿ ಬರ್ರಿ. ಆ ಗರ್ಲ್ಸ್ ಅಷ್ಟು ಜನ ಇದ್ದಾರೆ, ಅವ್ರಿಗಿರೋ ಮ್ಯಾನರ್ಸ್ ಇಲ್ವಾ ಅವ್ರಿಗೆ? ರೈಟ್. ಪಾಯಿಂಟ್ ನಂಬರ್ 1, ಸಾಮಾನ್ಯವಾಗಿ ನೀವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ನಿಮ್ಮ ಮನೆಗೆ ಬರೋ ನೆಂಟರು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತಾರೆ. ಏನ್ ಮಾಡ್ತಾ ಇದೀಯ ಪಾಪು ಅಥವಾ ಅಪ್ಪಿ ಅವ್ನಿ ಹೇಳ್ತಾರೆ. ನೀವ್ ಹೇಳ್ತೀರಾ ನಾನು 4th 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, ಅದೇನೋ ಹೇಳ್ತೀರಾ. ಅವ್ರೊಂದು ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಎಲ್ರಿಗೂ ಇನ್ಕ್ಲೂಡಿಂಗ್ ಮೀ. ಐ ವಾಸ್ ಆಲ್ಸೋ ಆಸ್ಕ್ಡ್ ದಟ್ ಕ್ವಶನ್. ನನಗೂ ಆ ಪ್ರಶ್ನೆ ಕೇಳಲಾಗಿತ್ತು. ಏನು? ದೊಡ್ಡವಳಾಗಿ ದೊಡ್ಡವನಾಗಿ ಏನ್ ಮಾಡ್ತೀಯ? ಎಲ್ರಿಗೂ ಕೇಳ್ತಾರೆ ಪ್ರಶ್ನೆ. ಎಲ್ರು ನಿಮ್ಗೆಲ್ಲ ಈ ಪ್ರಶ್ನೆ ಎದುರಾಗಿದೆ. ನೀವು ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ ಅಂತ ಆ ಚಿಕ್ಕ ವಯಸ್ಸಿನಲ್ಲಿ ಹೇಳಿರ್ತೀರಾ? ಏನು ಪಾಪ ನಿಮ್ಮ ಪ್ರಜ್ಞೆ ಇಲ್ಲದೆ ಇದ್ದರೂ ನಿಮ್ಮ ತಂದೆ ತಾಯಿಗಳು ಹೇಳಿರ್ತಾರೆ, ಇವನು ದೊಡ್ಡವನಾದ್ಮೇಲೆ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಏನೋ ಒಂದು ಆಗ್ತಾನೆ ಅಂತ ಪಾಪ ಕನಸ್ಕೊಂಡಿರ್ತಾರೆ. ಹೌದಾ? ಈಗ ನೀವೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲ ವಿದ್ಯಾಭ್ಯಾಸ ಯಾಕೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಿದ್ರೆ ಯಾರಾದ್ರೂ ಏನ್ ಹೇಳ್ಬೋದು ನೀವು ಉತ್ತರ ಅಂದ್ರೆ, ನಾಳೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ರೊಕ್ಕ ದುಡಿಯಕ್ಕೆ ಅಂತ ಸಾಮಾನ್ಯವಾಗಿ ಒಂದು 90% ಮಕ್ಕಳು ಹೀಗೇನೆ ಉತ್ತರ ಕೊಡೋದು. ರೊಕ್ಕ ದುಡಿಯಕ್ಕೆ, ಒಂದು ಉದ್ಯೋಗಕ್ಕೆ ಹೋಗಿ ರೊಕ್ಕ ದುಡಿಯಕ್ಕೆ. ಹೌದಾ? ಅದಕ್ಕಾಗಿ ನೀವು ರೊಕ್ಕ ದುಡಿಯಕ್ಕೆ ಅಂದ್ರೆ ಎಲ್ಲಿ ಹೋಗಿ ದುಡಿತೀರಾ ಅಂತ, ಯಾವ ಸ್ಥಾನದಲ್ಲಿ ಕುಳಿತುಕೊಂಡು ದುಡಿತೀರಾ ಅಂತ ಈಗಲೇ ಗುರಿ ಇಟ್ಕೋಬೇಕಾಗುತ್ತೆ. ಈಗಲೇ ಆ ಜಾಗ ಯಾವುದು ಅಂತ ಕಂಡುಹಿಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಎಷ್ಟೋ ಜನ BA ಓದಿರ್ತಾರೆ, BA ಓದಿದ್ರೆ ಇಮಿಡಿಯೇಟ್ ಆಗಿ ಕೆಲಸ ಸಿಗೋದಿಲ್ಲ ಅಂತ ಮತ್ತೆ B.Ed ಓದ್ತಾರೆ.
ಎಷ್ಟೋ ಜನ BSc ಓದ್ತಾರೆ, BSc ಓದಿದ್ರೇನೆ ಕೆಲಸ ಸಿಗೋದಿಲ್ಲ, ಇನ್ನೊಂದು ಏನಾದ್ರು ಓದಬೇಕು ಪ್ರೊಫೆಷನಲ್ ಕೋರ್ಸ್ ಅಂತ ಕೆಲಸ ಸಿಕ್ಕುವ ಇನ್ನೊಂದು ಯಾವುದೋ ಕೋರ್ಸ್ ಮಾಡ್ತಾರೆ, ಯಾವುದೋ ಒಂದು ಟೆಕ್ನಿಕಲ್ ಕೋರ್ಸ್ ಅಥವಾ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನ ಮಾಡ್ತಾರೆ. ಸೊ ಕೆಲಸ ಸಿಗುವುದಕ್ಕಾಗಿ ಈ ಎಜುಕೇಶನ್ ಬಿಟ್ಟು ಇನ್ನೊಂದು ಯಾವುದೋ ಪ್ರೊಫೆಷನಲ್ ಎಜುಕೇಶನ್ ಇದೆ ಅಂತ ಆಯ್ತು. ಬಾಯ್ಸ್ ಅಗೈನ್ ಸಾಕು ಕಡ್ರು ಮಾತಾಡಿದ್ದು. ನೀನೆ ನನ್ನ ಕಡೆ ನೋಡಿದೆ, ಈಗ ನೋಡು, ನನ್ಗೆ ನೋಡು. ತುಂಬಾ ಮುಖ್ಯ ಏನು ಅಂದ್ರೆ ಬದುಕಿನಲ್ಲಿ ಎಲ್ಲರೂ ಏನ್ ಮಾಡ್ತಾ ಇರ್ತಾರೆ, ಏನನ್ನ ನಾವೆಲ್ಲ ಏನ್ ಮಾಡ್ತೀವಿ, ನಮ್ಮ ಕೆಲಸದ ನಮ್ಮ ಬದುಕಿನ ಗುರಿ ಏನು ಅಂದ್ರೆ ನಮ್ಮ ಗುರುತನ್ನ ಸ್ಥಾಪಿಸುವುದು. ಎಸ್ಟಾಬ್ಲಿಷ್ ಮೈ ಐಡೆಂಟಿಟಿ. ನಿಮ್ಮನ್ನ ಯಾರಾದ್ರೂ ಪ್ರಶ್ನೆ ಕೇಳ್ತಾರೆ, ನಿಮ್ಮ ತಂದೆ ಯಾರು ಅಂದ್ರೆ ನೀವು ನಿಮ್ಮ ತಂದೆ ಹೆಸರು ಹೇಳ್ತೀರಾ, ಅಲ್ಲ ನಿಮ್ಮ ಹೆಸರು ಸರಿ, ಅವ್ರು ಏನಾಗಿದ್ದಾರೆ ಅಂತ ಹೇಳಿದ್ರೆ ನೀವು ಹೇಳ್ತೀರಾ ನಮ್ಮ ತಂದೆ ಗೌರ್ಮೆಂಟ್ ನಾಗೆ ಕೆಲಸ ಮಾಡಕತ್ತಾರೆ. ದಟ್ ಈಸ್ ಐಡೆಂಟಿಟಿ, ಗುರುತು. ನಮ್ಮ ತಂದೆ ರೈತರಿದ್ದಾರೆ, ಗುರುತು. ನಮ್ಮ ತಂದೆ ಕಿರಾಣಿ ಅಂಗಡಿ ಇಟ್ಟಾರೆ, ಕಿರಾಣಿ ಅಂಗಡಿ ಮಾಲೀಕರು, ಗುರುತು. ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ನಾಳೆ ನಿಮ್ಮ ಗುರುತು ಏನು ಮಾಡಿಕೊಳ್ಳುವುದಕ್ಕೆ ಇಷ್ಟಪಡ್ತೀರಾ? 2 ಗುರುತುಗಳಿವೆ ಸಮಾಜದಲ್ಲಿ. ಘನತೆಯ ಗುರುತು ಇದೆ. ಎಂತ ಗುರುತು? ಘನತೆಯ ಗುರುತು. 2ನೇ ಗುರುತು ಐತೆ ಸ್ಲೇಟ್ ಜೊತೆಗೆ ಫೋಟೋ ಹಿಡ್ಕೊಳ್ಳೋ ಗುರುತು. ಸ್ಲೇಟ್ ಜೊತೆಗೆ ಫೋಟೋ ಹಿಡ್ಕೊಂಡು ಎಲ್ಲಿ ಫೋಟೋ ಹಾಕಿರ್ತಾರೆ? ಅವ್ರದ್ದು ಪೊಲೀಸ್ ಸ್ಟೇಷನ್ ನಲ್ಲಿ ಹಾಕಿರ್ತಾರೆ. ಸೊ ಮೊದಲನೇದು ಪ್ರಖ್ಯಾತವಾಗುವ ಗುರುತು, 2ನೇದು ಕುಖ್ಯಾತವಾಗುವ ಗುರುತು. ನೀವು ಯಾವ ಗುರುತನ್ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದನ್ನ ಈಗಲೇ ತೀರ್ಮಾನ ಮಾಡಬೇಕು. ಹಿರೇಮಠಸವರು SLC ನಂತರ ಏನು, PUC ನಂತರ ಏನು ತುಂಬಾ ನೀಟಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ನನ್ಗೆ ಎಷ್ಟೋ ಸಲ ಏನ್ ಅನ್ಸುತ್ತೆ ಗೊತ್ತಾ, ನಮ್ಮ ವಿದ್ಯಾರ್ಥಿಗಳಾಗಿದ್ದಾರೆ ಈ ತರ ನಮ್ಗೆ ಯಾರು ಮಾಹಿತಿ ಕೊಟ್ಟಿಲ್ಲ. ಕೊಟ್ಟಿದ್ರೆ ನಾವು ಇನ್ನೂ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟಿದ್ವೇನೋ, ಇನ್ನೂ ಒಳ್ಳೆ ಜಾಗ ಹಿಡ್ಕೊಳ್ತಿದ್ವೇನೋ ಅಂತ ಈಗ ಅನ್ನಿಸ್ತಾ ಇದೆ. ಈಗ ನೀವೆಲ್ಲ ಅದೃಷ್ಟಶಾಲಿಗಳು, ನಿಮ್ಮನ್ನೆಲ್ಲ ಕರೆದು ಕೂರಿಸಿ ಈ ತರ ವೇದಿಕೆಗಳು ಹಚ್ಚಿ ನಿಮ್ಗೆ ಮಾಹಿತಿ ಕೊಡ್ತಾ ಇದೆ ಇಲಾಖೆ, ಸರ್ಕಾರ. ಸೊ ಅದಕ್ಕಾಗಿ ನೀವು ನಿಮ್ಮ ನಾಳಿನ ಗುರುತನ್ನ ಹಿಂದೆ ತೀರ್ಮಾನಿಸಿರಿ, ಅದರಂತೆ ಓದಿರಿ. ಓದಿನೊಂದಿಗೆ ಉದ್ಯೋಗ ಒಂದಾಯ್ತು. ಓದಿನಲ್ಲಿ ಯಶಸ್ವಿ ಆಗಲಿಲ್ಲದಿದ್ದರೂ ಸ್ವ ಉದ್ಯೋಗ. ತುಂಬಾ ಒಳ್ಳೆ ಮಾತು ಹೇಳಿದ್ರು ಯಾರು, ನಮ್ಮ ಹಿರೇಮಠ ಸರ್. ನಾನು ಬೆಂಗಳೂರಿನಲ್ಲಿ ಒಬ್ಬ ಕಾರ್ಪೆಂಟರ್ನ ಏನಾದ್ರೂ ಮನೆಗೆ ಕರೆದು ಕೆಲಸ ಮಾಡಬೇಕು ಅಂದ್ರೆ ಅವನ ಮನೆ ಬಾಗಿಲಿಗೆ ನಾನು ಕನಿಷ್ಠ ಒಂದು 10 ರಿಂದ 12 ಸಲ ಹೋದ್ರೇನೆ ಅವನನ್ನ ಕೈ ಸಮೇತ ಹಿಡಿದು ಬರ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಅವನು ಸಿಗೋದೇ ಇಲ್ಲ. ಅಷ್ಟು ಡಿಮ್ಯಾಂಡ್. ಒಂದು ಪುಟ್ಟ ಕೆಲಸ ಮನೆಯಲ್ಲಿ ಯಾವುದೋ ಒಂದು ಫ್ಯಾನ್ ಫಿಟ್ ಮಾಡಬೇಕಾಗಿತ್ತು ಎಲೆಕ್ಟ್ರಿಷಿಯನ್ ಹತ್ರ, ಹೌದಾ? ಫ್ಯಾನ್ ಬೆಲೆ 350 ರೂಪಾಯಿ, ಅವನ್ ಫಿಟ್ಟಿಂಗ್ ಚಾರ್ಜ್ ಅವ್ನಿಗೆ ಸರ್ ಹೇಳಿದಂಗೆ 500 ರೂಪಾಯಿ ಅದನ್ನ ಫಿಟ್ ಮಾಡಿ